ನಾಗಸಾಧುಗಳು ಎಲ್ಲದರಲ್ಲೂ ಮೊದಲು ಸ್ನಾನ ಮಾಡೋದಿಲ್ಲ. ಇವ್ರಿಗೊಬ್ರು ಕುಲಗುರುಗಳು ಅಂತ ಇರ್ತಾರೆ. ಎಲ್ಲಿನ ತನಕ ಕುಲಗುರು ಸ್ನಾನ ಮಾಡೋಲ್ಲ ಅಲ್ಲಿನ ತನಕ ಅಮೃತ ಪ್ರಾಪ್ತಿ ಆಗಲ್ಲ ಅಂತ. ಒಂದು ಪರಂಪರೆ ಹೇಗೆ ಅಂದ್ರೆ ಯಾವ ಅಖಾಡಕ್ಕೂ ಸೇರ್ತಾ ಇಲ್ಲ, ಅದು ಎಲ್ಲ ಅಖಾಡಗಳ ಮಧ್ಯೆ ಹೋಗಿ ಬರ್ತಾ ಇದೆ. ಅದು ಸಮುದ್ರ ಮಂಥನ ಭಾರತೀಯ ಸಂಸ್ಕೃತಿಯ ಪ್ರಕಾರ ಸೃಷ್ಟಿಯಲ್ಲ, ಸೃಷ್ಟಿಯ ಮೊದಲ ಘಟನೆ ಅಲ್ಲ. ಈ 10 ಹೆಸರುಗಳ ಪದ್ಧತಿಯನ್ನ ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಅದನ್ನು ಪುನರುತ್ಥಾನ ಮಾಡಿದ್ರು ಅಂತ ಹೇಳ್ತಾರೆ. ಈ ಲಿಂಗವನ್ನು ನಾವು ಜಂಗಮ ಲಿಂಗ ಅಂತ ಕರಿತೀವಿ. ಈ ಪರಂಪರೆಯವರು ಆ ದೇಹದ ಮೇಲೆ ಲಿಂಗವನ್ನು ಧರಿಸ್ಕೊಳ್ತಾರೆ. ಈ ಜಂಗಮ ಅನ್ನುವಂಥದ್ದು ಗುರು ಲಿಂಗ ಜಂಗಮ ಅಂತ ಒಂದೇ, ಅಂದ್ರೆ ಲಿಂಗಕ್ಕೆ ಹತ್ತಿರವಾದವು ಅಂತ. ಎಲ್ಲ ಸಾಧಕರ ಒಂದು ಸಾಧನೆ ಆಗುತ್ತೆ ಅಂತ ಹೇಳಿದ್ರೆ ಕುಂಡಲಿನಿ ಶಕ್ತಿಯನ್ನು ಜಾಗೃತಿ ಮಾಡುವಂಥದ್ದು. ಇವರು ಶಿವಲಿಂಗಕ್ಕೆ ಸಮಾನವಾದಂಥವ್ರು. ಆ ಲಿಂಗದ ಮೇಲೆ ಒಂದು ಧಾರಾಪಾತ್ರೆ ರೂಪದಲ್ಲಿ ಇವರಿಂದ ಅಲ್ಲಿ ಆ ಅಮೃತ ಧಾರ ಪ್ರಾಪ್ತಿಯಾಗುತ್ತೆ. ಈ ಎಲ್ಲ ಸಾಧುಗಳು ಬೇರೆ ಬೇರೆ ಪರಂಪರೆಗಳಿಂದ ಬಂದಂಥವ್ರು. ಇವರೆಲ್ಲರದ್ದು ಸ್ನಾನ ಮಾಡುವಂಥ ಒಂದು ಕ್ರಮ ಇದೆ. ಆ ಕ್ರಮಕ್ಕೆ ತನ್ನದೇ ಆದ ಒಂದು ಶ್ರೇಣಿ ವ್ಯವಸ್ಥೆ ಇದೆ. ಮೊದಲು ಯಾರು ಸ್ನಾನ ಮಾಡಬೇಕು, ಎರಡನೇದು ಯಾರು, ಮೂರನೇದು ಯಾರು ಅಂತ ಹೇಳಿ ಒಂದು ಶ್ರೇಣಿ ವ್ಯವಸ್ಥೆ ಇದೆ. ಈ ಶ್ರೇಣಿ ವ್ಯವಸ್ಥೆಯಲ್ಲಿ ನಮಗೆ ತಿಳ್ಕೊಂಡ ಹಾಗೆ ನಾವು ನಾಗಸಾಧುಗಳೇ ಮೊದಲು ಅಂತ ಅನ್ಕೊಳ್ತೀವಿ. ಆದರೆ ನಾಗಸಾಧುಗಳು ಎಲ್ಲದರಲ್ಲೂ ಮೊದಲು ಸ್ನಾನ ಮಾಡೋದಿಲ್ಲ. ಇವ್ರಿಗೊಬ್ರು ಕುಲಗುರುಗಳು ಅಂತ ಇರ್ತಾರೆ. ಈ ಕುಲಗುರುಗಳನ್ನ ನಾಗಸಾಧುಗಳು, ಆ ಒಂದು 4 ಜನ ನಾಗಸಾಧುಗಳು, ನಾವು ಹೇಗೆ ಗುರುಗಳನ್ನ ಇಲ್ಲಿ ಪಲ್ಲಕ್ಕಿನಲ್ಲಿ ಎತ್ಕೊಂಡು ಬರ್ತೀವಿ ಅಥವಾ ಅಡ್ಡ ಪಲ್ಲಕ್ಕಿನಲ್ಲಿ ಮಾಡ್ಕೊಂಡು ಬರ್ತೀವಲ್ಲ, ಆ ಪಲ್ಲಕ್ಕಿ ಅಲ್ಲಿ ನದಿಯಲ್ಲಿ ಮಾಡ್ಲಿಕ್ಕಾಗಲ್ಲ. ನದಿ ಇರೋದ್ರಿಂದ ಮರಳಿರೋದ್ರಿಂದ ಪಲ್ಲಕ್ಕಿ ಮಾಡ್ಲಿಕ್ಕಾಗಲ್ಲ. ಅಲ್ಲಿ ಏನು ಮಾಡ್ತಾರೆ, 4 ಜನ ನಿಂತು ಕರೆದುಕೊಂಡು ಬರ್ತಾರೆ. ಕರೆದುಕೊಂಡು ಬಂದು ಆ ಮೊದಲ ಕುಲಗುರುವಿಗೆ ಸ್ನಾನವನ್ನು ಮಾಡ್ಲಿಕ್ಕೆ ಹೇಳ್ತಾರೆ. ಆ ಸ್ನಾನ ಮಾಡಿ ಆತ ಈಚೆ ಬಂದ ಮೇಲೆ ದಡದ ಮೇಲೆ ಕುಳಿತು ಅವನಿಗೆ ನಮಸ್ಕಾರ ಮಾಡಿ ದಕ್ಷಿಣೆಯನ್ನು ಕೊಟ್ಟು, ಅದಾದ ನಂತರ ನಾವು ಮತ್ತೆ ಬೇರೆಲ್ಲರೂ ಸ್ನಾನ ಆರಂಭ ಆಗುತ್ತೆ. ಎಲ್ಲಿನ ತನಕ ಕುಲಗುರು ಸ್ನಾನ ಮಾಡೋದ ಅಲ್ಲಿನ ತನಕ ಆ ಒಂದು ಕುಂಭಮೇಳ ಅದು ಅಮೃತ ಪ್ರಾಪ್ತಿ ಆಗೋಲ್ಲ ಅಂತ. ಅವರಿಂದಲೇ ಎಲ್ಲವೂ ಆಚರಣೆಗಳು ಆರಂಭ ಆಗುತ್ತೆ. ಈ ಒಂದು ಮೂಲ ಸಂಸ್ಕೃತಿ ಗೊತ್ತಾಯ್ತು. ಮತ್ತೆ ಹಾಗೆ ಅಲ್ಲಿ ಅವರ ಕುಲಗುರುಗಳ ಪದ್ಧತಿ ಏನು, ಅವರ ಪರಂಪರೆ ಏನು ಅಂತ ನೋಡ್ತಾ ಹೋದಾಗ ಇವರು ಒಂದು ಎಲ್ಲ ಅಖಾಡಗಳು ಅಂತ ಹೇಳ್ತೀವಿ. 13 ಅಖಾಡಗಳಿದೆ. ನಿರಂಜನಿ, ಅಟಲ್ ಅಖಾಡ ಅಂತೇಳಿ ಹಲವಾರು 13 ಅಖಾಡಗಳಲ್ಲಿ ಬರುತ್ತೆ. ಜೂನಾ ಅಖಾಡ, ಹಾಗೆ ಹಲವಾರು ಅಖಾಡಗಳಿದ್ದಾವೆ. ಈ ಎಲ್ಲ ಅಖಾಡಗಳು ಅಂದರೆ ಆಯಾ ಒಂದು ಸಂಸ್ಕೃತಿಯ ಒಂದು ಸಂಪ್ರದಾಯಗಳ ಒಂದು ಕೇಂದ್ರ ಬಿಂದುಗಳು. ಈ ಒಂದು ಪರಂಪರೆ ಹೇಗೆ ಅಂದರೆ ಯಾವ ಅಖಾಡಕ್ಕೂ ಸೇರ್ತಾ ಇಲ್ಲ, ಅದು ಎಲ್ಲ ಅಖಾಡಗಳ ಮಧ್ಯೆ ಹೋಗಿ ಬರ್ತಾ ಇದೆ. ಎಲ್ಲರ ಅಖಾಡಗಳಿಗೆ ಹೋಗೋದು, ಅವ್ರಿಗೆ ಶಿವಕಥೆಯನ್ನು ಹೇಳೋದು, ಆ ಅವ್ರ ಪರಂಪರೆಯ ನಿಮ್ಮ ಪರಂಪರೆ ಹೇಗೆ ಉಗಮ ಆಯಿತು, ನಿಮ್ಮ ಗುರುಗಳು ಯಾರು, ನಿಮ್ಮ ಮೂಲ ಏನಂತ ಇತಿಹಾಸವನ್ನು ಹೇಳುವಂಥದ್ದು. ಹಾಗೆ ಕುಂಭಮೇಳದ ಇತಿಹಾಸವನ್ನು ಹೇಳುವಂಥದ್ದು ಇವ್ರ ಕೆಲಸ. ಕುಂಭಮೇಳದ ಇತಿಹಾಸವನ್ನು ನಾವು ಕುಂಭಮೇಳ ಅಂತ ಹೇಳ್ತಿದ್ದಂಗೆ ಕುಂಭಮೇಳ ಅಂತ ಹೇಳ್ತಾ ಇದ್ದಂಗೆ ನಮ್ಗೆ ಏನು ಮಾಡ್ತೀವಿ, ನಾವು ಸಮುದ್ರ ಮಂಥನದಿಂದ ಆರಂಭ ಆಯಿತು ಅಂತ ಕಲ್ಪನೆ ಮಾಡ್ಕೊಳ್ತೀವಿ. ಸಮುದ್ರ ಮಂಥನದಿಂದ ಅಲ್ಲಿ ಅಮೃತ ಪ್ರಾಪ್ತಿಯಾದಾಗ ಮೊದಲು ಹಲಾಲ ವಿಷ ಬಂತು. ಅದಾದ ನಂತರ ಶಿವ ವಿಷವನ್ನು ತೆಗೆದುಕೊಂಡಾಗ ಪಾರ್ವತಿ ಬಂದ ಕುತ್ತಿಗೆಯನ್ನು ಹಿಡಿದು ನಿಲ್ಲಿಸಿದ್ದು, ನೀಲಕಂಠನಾದದ್ದು, ಇದೆಲ್ಲ ಗೊತ್ತಿರುವಂಥ ಕಥೆ. ಆದರೆ ಸಮುದ್ರ ಮಂಥನದಷ್ಟೊತ್ತಿಗೆ ಅಲ್ಲಿ ಪಾರ್ವತಿ ಮತ್ತು ಈಶ್ವರ ಇದ್ದರು. ಈಶ್ವರ ಪಾರ್ವತಿ ಅಲ್ಲೇ ಇದ್ದರು. ಹಾಗಾಗಿ ಅದು ಸಮುದ್ರ ಮಂಥನ ಭಾರತೀಯ ಸಂಸ್ಕೃತಿಯ ಪ್ರಕಾರ ಸೃಷ್ಟಿಯಲ್ಲ, ಅದು ಸೃಷ್ಟಿಯ ಮೊದಲ ಘಟನೆ ಅಲ್ಲ. ಸೃಷ್ಟಿಯಾದ ಹಲವು ಶತಮಾನಗಳ ನಂತರ ಅಥವಾ ಹಲವು ಮನ್ವಂತರಗಳ ನಂತರ ಒಂದು ಸೃಷ್ಟಿ ಮತ್ತೆ ಸಮುದ್ರದಲ್ಲಿ ಲೀನವಾದಾಗ ಅಲ್ಲಿಂದ ಹೊರಬರ್ಲಿಕ್ಕಾಗಿ ಸಮುದ್ರ ಮಂಥನ ದೇವತೆಗಳು ದಾನವರು ಇದ್ರು ಅವಾಗ ಸಮುದ್ರ ಮಂಥನಕ್ಕೆ ಮುಂಚೆ. ಹಾಗೆ ಸೃಷ್ಟಿ ಆದಿ ಅಲ್ಲ ಅದು. ಆ ಸಮುದ್ರ ಮಂಥನದಲ್ಲಿ ಅಮೃತ ಬಂತು, ಪ್ರಾಪ್ತಿ ಆಯಿತು ಅಂತ ಹೇಳ್ತಾರೆ. ಆ ಪ್ರಾಪ್ತಿಯಾದಂಥ ಅಮೃತವನ್ನು 4 ಬಿಂದುಗಳು ಬಿತ್ತು ಅಂತ ಹೇಳ್ತಾರೆ. ಆದರೆ ಈ ಒಂದು ಪರಂಪರೆಯ ನೀವು ಕಥೆಯನ್ನು ಕೇಳಿದ್ರೆ ಸಮುದ್ರ ಮಂಥನದಷ್ಟೊತ್ತಿಗೆ ಎಲ್ಲಿ ಪಾರ್ವತಿ ಇರ್ತಾಳಲ್ಲ, ಪಾರ್ವತಿ ಮತ್ತು ಈಶ್ವರ ಇರ್ತಾರಲ್ಲ, ಈ ಪಾರ್ವತಿಗೆ ನಾವು ಒಂದು ಜನ್ಮ ನಾವು ತಿಳ್ಕೊಂಡಿದ್ದೀವಿ. ಪಾರ್ವತಿಗೆ ಹಿಂದೆ ಸತಿ ಆಗಿದ್ಲು, ದಕ್ಷ ಬ್ರಹ್ಮನ ವಧೆ ಆಯಿತು ಅಂತೇಳಿ. ಈ ಪರಂಪರೆಯನ್ನು ಹೇಳ್ತಾರೆ. ಆ ಸತಿ ಅನ್ನೋವಂಥದ್ದು 107ನೇ ಜನ್ಮ ಪಾರ್ವತಿದು, 108ನೇ ಜನ್ಮ ಪಾರ್ವತಿ ಅಂತ ಹೇಳ್ತಾರೆ. ಆದರೆ ಇವರ ಕತೆ 108 ಜನ್ಮಗಳ ಆ ಒಂದು ಕಥೆಯನ್ನು ಹೇಳ್ತಾರೆ ಪಾರ್ವತಿ. ಅಂದರೆ ಅಲ್ಲಿನ ತನಕ ಕುಂಭಮೇಳ ನಡೀತಾ ಬಂತು ಅಂತ ಹೇಳ್ತಾರೆ. ಅಂದ್ರೆ ಕುಂಭಮೇಳಕ್ಕೆ ಇಷ್ಟು ಸಾವಿರಾರು ವರ್ಷಗಳ ಇತಿಹಾಸ ಇದೆ. 108 ಕುಂಭಮೇಳಗಳ ಕನಿಷ್ಠ ಪಕ್ಷ 108 ಕುಂಭಮೇಳಗಳು ಅಷ್ಟೊತ್ತಿಗೆ ಆಗಿತ್ತು. ಪ್ರತಿಯೊಂದು ನಾವು ವರ್ಷದಲ್ಲೂ ಮಾಡ್ತಾ ಹೋದ್ರೆ ಹೆಚ್ಚಾಗುತ್ತೆ. ಪ್ರತಿಯೊಂದು ನಾವು ಒಂದೊಂದು ಜನ್ಮಕ್ಕೂ ನಾವು ಮಾಡ್ತಾ ಬಂದ್ರೆ ಕನಿಷ್ಠ ಪಕ್ಷ 108 ಆಗಿತ್ತು ಅಂತೇಳಿ. ಅಲ್ಲಿ ಅಮೃತ ಅನ್ನೋ ಒಂದು ಅಮೃತ ಪ್ರಾಪ್ತಿ ಅಂತ ಏನು ಹೇಳ್ತೀವಲ್ಲ, ಆ ಅಮೃತ ಪ್ರಾಪ್ತಿ ಇಲ್ಲಿ ಸಮುದ್ರ ಮಂಥನದಿಂದ ವಿಷ ಮತ್ತು ಅಮೃತ ಬಂದಂತಲ್ಲ. ಆ ಅಮೃತ ಮೊದಲು ಎಲ್ಲಿತ್ತು, ಸಮುದ್ರಕ್ಕೆ ಹೋಗೋದ ಮೇಲೆ ಸಮುದ್ರದಿಂದ ಬಂತು. ಎಲ್ಲ ವಿಚಾರಗಳು, ಎಲ್ಲ ಒಂದು ವಸ್ತುಗಳು ಕೂಡ ಸಮುದ್ರದಲ್ಲಿ ಲೀನವಾಗಿ ಅಲ್ಲಿಂದ ಬಂದಂಥದ್ದು. ಆದರೆ ಈ ಸಮುದ್ರದಲ್ಲಿ ಲೀನ ಆಗಲಿಕ್ಕೆ ಮುಂಚೆ ಅಮೃತ ಎಲ್ಲಿತ್ತು?
ಅನ್ನೋದು ಪ್ರಶ್ನೆ. ಅಮೃತ ಅಂದರೆ ಏನು ಮೊದಲು? ಅದು ಕುಡಿದವರೆಲ್ಲ ಸಾಯೋದಿಲ್ಲ ಅನ್ನೋದೊಂದು ಅಮೃತ. ಅಮೃತ ಅಂತ ಹೇಳಿದ್ರೆ ಆ ಅಮೃತ ಮೃತ್ಯು ಇಲ್ಲದೆ ಇರುವಂಥದ್ದು. ಯಾವುದಕ್ಕೆ ಮೃತ್ಯು ಇಲ್ಲ? ಆ ಒಂದು ಪ್ರಶ್ನೆ ಹಾಕ್ಕೊಂಡ್ರೆ ಸರ್ವೇ ಸಾಮಾನ್ಯವಾಗಿ ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳ್ತಾರೆ. ಯಾವುದಕ್ಕೆ ಮೃತ್ಯು ಅನ್ನುವಂಥದ್ದು ಹುಟ್ಟಿರುವಂಥ ಎಲ್ಲದಕ್ಕೂ ಮೃತ್ಯು ಇರುವಂಥದ್ದು. ಯಾವುದು ಹುಟ್ಟುತ್ತೋ ಅದು ಸಾಯಲೇಬೇಕು. ಓಕೆ. ಸಾಯಬಾರದು ಅಂತ ಹೇಳಿದ್ರೆ ಅದು ಹುಟ್ಟಿರಬಾರ್ದು. ಓಕೆ. ಯಾವ ವಸ್ತು ಯಾವ ತತ್ವ ಹುಟ್ಟಿಲ್ಲ ಅದು ಸಾಯೋದಿಲ್ಲ. ಓಕೆ. ಸೊ ಹಾಗಾಗಿ ಈ ಅಮೃತ ಅಂದರೆ ಯಾವುದು ಅಂದರೆ ಯಾವತ್ತೂ ಹುಟ್ಟಿಲ್ಲದೆ ಇರುವಂಥದ್ದು, ಯಾವತ್ತೂ ಸಾವಿಲ್ಲದೆ ಇರುವಂಥದ್ದು. ಈ ಅಮೃತ ಪರಂಪರೆಯನ್ನು ನಾವೇನಲ್ಲಿ ಸ್ನಾನ ಅಂತ ಮಾಡಿಸ್ತಾರಲ್ಲ, ಮೊದಲು ಕರ್ಕೊಂಡೋಗಿ ಮಾಡಿಸ್ತಾರಲ್ಲ, ಈತನನ್ನು ಕುಲಗುರು ಅಂತ ಏನು ಕರೀತಾರೆ. ಕುಲಗುರು ಕೇವಲ ಈ ನಾಗಸಾಧುಗಳಿಗಲ್ಲ, ಅದು ಬೇರೆ ಬರುವಂಥ ಎಲ್ಲ ಪರಂಪರೆಗಳಿಗೆ ದಶನಾಮಿ ಸನ್ಯಾಸಿಗಳು ಅಂತ ಬರ್ತಾರೆ. ನಮ್ಮ ಭಾರತದಲ್ಲಿ ಸನ್ಯಾಸ ತೆಗೆದುಕೊಂಡ್ರೆ ಆ ಸನ್ಯಾಸ ತೆಗೆದುಕೊಂಡಂಥವ್ರಿಗೆ ದಂಡಿ ಸನ್ಯಾಸಿಗಳು ಅಂತ ಹೇಳ್ತಾರೆ. ಅವ್ರಿಗೆ ಹೊಸ ಹೆಸರು ಕೊಡಬೇಕಾಗತ್ತೆ. ಆ ಹೊಸ ಹೆಸರು ಮೊದಲನೇ ಹೆಸರು ಮತ್ತು ಅಡ್ಡ ಹೆಸರು ಅಂತ ನಾವೇನು ಉತ್ತರ ಕರ್ನಾಟಕದಲ್ಲಿ ಕರಿತೀವಿ, ಅಥವಾ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಅಂತ ಹೇಳ್ತೀವಿ. ಎರಡೂ ಹೆಸರು ಕೊಡಬೇಕಾಗತ್ತೆ. ಆ ಫಸ್ಟ್ ನೇಮನ್ನು ನೀವು ಏನಾದರೂ ಕೊಡ್ಬೋದು. ಅಡ್ಡ ಹೆಸರುಗಳಿದಾವೆ ನಮಗೆ, ಹೆಂಗೆ ಮನುಷ್ಯರಿಗೆ ಸಾಮಾನ್ಯ ಫ್ಯಾಮಿಲಿ ನೇಮ್ಸ್, ಇವರು ಅಡ್ಡ ಹೆಸರುಗಳು 10 ಅಡ್ಡ ಹೆಸರುಗಳಿದಾವೆ. ಭಾರತಿ ಅನ್ನೋದು ಒಂದು ಸನ್ಯಾಸ ದೀಕ್ಷೆ ತಗೊಂಡು ನಿಮ್ಗೆ ಭಾರತಿ ಅಂತ ಒಂದು ಅಡ್ಡ ಹೆಸರು ಸಿಗುತ್ತೆ. ಸರಸ್ವತಿ, ತೀರ್ಥ, ಹಾಗೆ ವನ, ಗಿರಿ, ಹೀಗೆ 10 ಹೆಸರುಗಳು. ಆನಂದ, ಸ್ವಾಮಿ ವಿವೇಕಾನಂದಗೆ ಆನಂದ ಅಂತ ಹೇಳ್ತೀವಿ. ಹೀಗೆ 10 ಅಡ್ಡ ಹೆಸರುಗಳು ಬರುತ್ತೆ. ಅಷ್ಟು ಅಡ್ಡ ಹೆಸರುಗಳನ್ನು ಸೇರಿದ್ದು ದಶನಾಮಿ ಸಂಸ್ಕೃತಿ ಅಂತ ಕರಿತೀವಿ. ಈ ಏನು ಸಾಧುಗಳು, ನಾಗಸಾಧುಗಳು ಸನ್ಯಾಸ ತಗೊಳ್ತಾರೆ, ಅವ್ರಿಗೂ 10 ಹೆಸರುಗಳು ಬರುತ್ತೆ. ಈ 10 ಹೆಸರುಗಳ ಪದ್ಧತಿಯನ್ನು ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಅದನ್ನು ಪುನರುತ್ಥಾನ ಮಾಡಿದ್ರು ಅಂತ ಹೇಳ್ತಾರೆ. ಕೆಲವರು ಅದೇ ಪುನರುತ್ಥಾನದಲ್ಲಿ ಸ್ಥಾಪನೆ ಬಿಡ್ತಾರೆ. ಸ್ಥಾಪನೆನೇ ಅವಾಗಾಯ್ತು 8ನೇ ಶತಮಾನದಲ್ಲಿ ಅಂತ. ಆದ್ರೆ ನೀವು ಅಖಾಡಗಳ ಇತಿಹಾಸವನ್ನು ನೋಡ್ತಾ ಬಂದ್ರೆ ಅಖಾಡಗಳು ಶಂಕರರಿಗಿಂತ ಪೂರ್ವದಲ್ಲಿ ಇದ್ದಂಥವು. ಹಲವಾರು ಶತಮಾನಗಳ ಪೂರ್ವದಲ್ಲಿ ಹೋಗುವಂಥದ್ದು ಅಖಾಡಗಳ ಇತಿಹಾಸ. ಕುಂಭಮೇಳದ ಇತಿಹಾಸವು ಅದಕ್ಕಿಂತ ಹಲವಾರು ಶತಮಾನಗಳ ಹಿಂದೆ ಹೋಗುವಂಥದ್ದು. ಹಾಗಿದ್ದ ಮೇಲೆ ಶಂಕರರು ಅದನ್ನು ಪುನರುತ್ಥಾನ ಮಾಡಿದ್ರು, ಎಲ್ಲವನ್ನು ಸೇರಿಸಿ ಪುನರುತ್ಥಾನ ಮಾಡಿದ್ರು. ಅದು ಅದಕ್ಕಿಂತ ಪೂರ್ವದಲ್ಲಿ ಈ ದಶನಾಮಿ ಸಂಸ್ಕೃತಿ ಅಂತ ಇತ್ತು. ಈ ದಶನಾಮಿ ಸಂಸ್ಕೃತಿಗಳು ಕೂಡ ಇವರು ಕುಲಗುರುಗಳು. ಈ ಕುಲಗುರುಗಳನ್ನು ತೆಗೆದುಕೊಂಡು ಹೋಗಿ ಆ ಕುಲಗುರುಗಳನ್ನು ಅಲ್ಲಿ ಸ್ನಾನ ಮಾಡಿಸ್ತಾರೆ. ಈ ಅಮೃತ ಪ್ರಾಪ್ತಿಗೆ ನಾನು ಹೇಳಿದ್ನಲ್ಲ, ಈಗ ಅಮೃತ ಅನ್ನೋದಲ್ಲಿ ಪ್ರಾಪ್ತಿಯಾಗೋದು ಇವರ ಒಂದು ಇವರ ಹೆಸರು, ಪರಂಪರೆ ಹೆಸರು ಜಂಗಮ ಅಂತ. ಜಂಗಮ. ಈ ಜಂಗಮ ಅಂದ್ರೆ ಏನು? ನಾಗಲೇ ಹೇಳಿದ್ನ, ಜನನ ರಹಿತವಾದದ್ದು, ಗಮನ ರಹಿತವಾದದ್ದು. ಜಂಗಮ ಅಂದ್ರೆ ಜನನ ಗಮನ 2 ಪದ ಸೇರಿ ಜಂಗಮ ಆಗಿರುವಂಥದ್ದು. ಜನನವಿಲ್ಲ, ಹಾಗಾಗಿ ಗಮನವಿಲ್ಲ. ಹುಟ್ಟಿಲ್ಲ, ಹಾಗಾಗಿ ಸಾವಿಲ್ಲ. ಈ ಹುಟ್ಟು ಸಾವಿರದೇ ಇರುವಂಥ ತತ್ವವನ್ನು ಜಂಗಮ ತತ್ವ ನಾವು ಕೇಳಿದ್ದೀವಿ. ಸ್ಥಾವರ ಕಳಿ ಉಂಟು, ಜಂಗಮ ಕಳಿವಿಲ್ಲ ಅನ್ನೋದು ಬಹಳ ಕರ್ನಾಟಕದಲ್ಲಿ ಆ ಥರದ್ದನ್ನು ಕೇಳಿದ್ದೀವಿ ನಾವು. ಆ ಜಂಗಮನೋ ಅಥವಾ ನೀವು ಹೇಳ್ತಿರೋ ಜಂಗಮ, ಅದು ಅಲ್ಲಿ ಕಂಡಂಥ ಜಂಗಮ ಯಾವುದದು ವ್ಯತ್ಯಾಸ ಇದೆಯಾ ಅಂತ ಏನಾದರೂ? ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಓಕೆ. ಜಂಗಮ ಅಂತ ಹೇಳಿದ್ರೆ ಈ ಹುಟ್ಟು ಸಾವಿರದ ತತ್ವವನ್ನು ಜಂಗಮ ಅಂತ ಹೇಳ್ತೀವಿ. ನಾವೀಗ ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಅಂತ ಹೇಳಿದಾಗ ಸ್ಥಾವರ ಯಾವುದು ಅಂತ ನೋಡಿದ್ರೆ, ಆ ಶಿವಲಿಂಗವನ್ನು ನಾವೇನಾದ್ರು ನಾವು ನೋಡಿದ್ರೆ ಸ್ಥಾವರಲಿಂಗ ಅಂತ ಕರಿತೀವಿ. ದೇವಸ್ಥಾನಗಳಿಗೆ ಹೋಗಿ ನಾವು ಲಿಂಗವನ್ನು ನೋಡ್ತೀವಲ್ಲ, ಅದನ್ನು ಸ್ಥಾವರಲಿಂಗ ಅಂತ ಕರಿತೀವಿ. ಆ ಸ್ಥಾವರಲಿಂಗವನ್ನು ನೀವು ಒಂದು ವೇಳೆ ಒಂದು ಪ್ರಾಕೃತಿಕ ವಿಕೋಪಗಳಾದಾಗ ಅಥವಾ ಯಾರಾದರೂ ಒಂದು ಮನುಷ್ಯರು ಹೋಗಿ ಅದಕ್ಕೆ ಒಂದು ತೊಂದರೆ ಮಾಡಿದಾಗ ಕುಟ್ಟಿ ಪುಡಿ ಮಾಡ್ಬೋದು ಅಥವಾ ಹಾಳಾಗ್ಬೋದು. ಆ ಲಿಂಗ ಹಾಳಾಯಿತು ಅಂತ ಹೇಳಿ, ಆ ಕಲ್ಲಿನ ಮೂರ್ತಿ ಹಾಳಾಯಿತು ಅಂತ ಹೇಳಿ ಆ ತತ್ವ ಹಾಳಾಗೋದಿಲ್ಲ. ಅದರಿಂದ ತತ್ವ ಶಕ್ತಿ, ಅದು ಜಂಗಮ. ಅದರೊಳಗಡೆ ತುಂಬಿರುವಂಥದ್ದು ಜಂಗಮ ಶಕ್ತಿ. ಓಕೆ. ಆ ಶಕ್ತಿ ಹಾಗೆ ಇರ್ತದೆ. ಅಥವಾ ಕೇವಲ ಒಬ್ಬ ಮೂರ್ತಿಯ ಒಬ್ಬ ಶಿಲ್ಪಿ ಲಿಂಗವನ್ನು ಕೆತ್ತಿ ಅಲ್ಲಿಟ್ಟ ಅಂದ ತಕ್ಷಣ ಅದಕ್ಕೆ ಶಕ್ತಿ ಬರೋದಿಲ್ಲ. ಶಕ್ತಿನ ತುಂಬಬೇಕಾಗತ್ತೆ. ತುಂಬುವಂಥ ಶಕ್ತಿನ ಜಂಗಮ ಅಂತ ಕರೀತಾರೆ. ಈ ಜಂಗಮ ಅಂತ ಹೇಳಬೇಕಾದ್ರೆ ಆ ಒಂದು ಶಕ್ತಿಯನ್ನು ಇನ್ನೊಂದು ರೀತಿ ಎರಡನೇ ಒಂದು ಜಂಗಮ ಅಂತ ಬರುತ್ತೆ. ಈ ಲಿಂಗವನ್ನು ಅದು ಸ್ಥಾವರ ಲಿಂಗ, ಜಂಗಮ ಲಿಂಗ ಅಂತ ಹೇಳಿ ಕರಿತೀವಿ. ಅದು ಸ್ಥಾವರ ಅಂದ್ರೆ ಒಂದೇ ಕಡೆ ಇರುವಂಥ ಲಿಂಗ. ಜಂಗಮ ಲಿಂಗ ಅಂದರೆ ಚರಿಸುವಂಥ, ಓಡಾಡುವಂಥ ಲಿಂಗ. ಮೊಬೈಲ್ಗೆ ನಾವು ಸಂಸ್ಕೃತದಲ್ಲಿ ಜಂಗಮವಾಣಿ ಅಂತೀವಿ. ಜಂಗಮ ಅಂದರೆ ಓಡಾಡುವಂಥದ್ದು. ಲ್ಯಾಂಡ್ ಲೈನ್ನ ಸ್ಥಾವರವಾಣಿ ಅಂತೀವಿ, ಒಂದೇ ಕಡೆ ಇರುವಂಥದ್ದು. ಸೊ ಈ ಅರ್ಥದಲ್ಲಿ ಅದು ಅಲ್ಲೇ ಇರುವಂಥ ಲಿಂಗವನ್ನು ನಾವು ಜಂಗಮ ಅಂತ ಕರೆದ್ರೆ, ಸ್ಥಾವರ ಅಂತ ಕರೆದ್ರೆ, ಅದರಲ್ಲಿ ಶಕ್ತಿ ತುಂಬಿದಂಥ ಇನ್ನೊಂದು ಲಿಂಗವನ್ನು ಎಲ್ಲ ದೇಹದ ಮೇಲೆ ಧರಿಸ್ಕೊಂಡೆಲ್ಲ ಓಡಾಡ್ತಾರಲ್ಲ, ಈ ಲಿಂಗವನ್ನು ನಾವು ಜಂಗಮ ಲಿಂಗ ಅಂತ ಕರಿತೀವಿ. ಈ ಪರಂಪರೆಯವರು ಆ ದೇಹದ ಮೇಲೆ ಲಿಂಗವನ್ನು ಧರಿಸ್ಕೊಡ್ತಾರೆ, ಒಂದು ವಿಶೇಷ. ಎರಡನೇದು, ಆ ಜಂಗಮ ಅನ್ನೋಂಥ ಶಕ್ತಿ ಏನಿದೆ, ಜನನ ಮರಣರಹಿತವಾದಂಥ ಒಂದು ಶಕ್ತಿ. ಇದನ್ನು ನಾವೆಲ್ಲ ಕಡೆ ಕೇಳ್ತೀವಿ. ಭಾರತದಲ್ಲಿ 3 ತತ್ವಗಳನ್ನು ಕೇಳ್ತೀವಿ. ಗುರುಲಿಂಗ ಜಂಗಮ ಅಂತ ತತ್ವ ಬರುತ್ತೆ. ಪದಗಳಲ್ಲಿ ಕೂಡ, ದಾಸರ ಪದಗಳಲ್ಲಿ ಕೂಡ ಕೇಳ್ತೀವಿ ನಾವು. ಶಿವ ಶಿವ ಎನ್ನಿರೋ, ಮೂಜಗದವರೆಲ್ಲ ಶಿವ 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 ಎನ್ನಿರೋ ಅಂತ ಒಂದು ಪದ ಇದೆ. ಅದರಲ್ಲಿ ಕೇಳ್ತಾ ಬಂದಾಗ ಕೊನೆಯಲ್ಲಿ
ಗುರು ಲಿಂಗ ಜಂಗಮ ಶಿವ 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 ಎನ್ನಿರೋ ಅಂತ ಬರುತ್ತೆ. ಜಂಗಮ ಅನ್ನುವಂಥದ್ದು ಗುರು ಲಿಂಗ ಜಂಗಮ ಅಂದ್ರೆ ಒಂದೇ, ಅಂದರೆ ಲಿಂಗಕ್ಕೆ ಹತ್ತಿರವಾದವನು ಅಂತ. ಈತ ಹೇಗೆ ಅಮೃತ ಸ್ವೀಕಾರ ಹೇಗೆ ಮಾಡ್ತಾನೆ, ಅಮೃತ ಸ್ನಾನ ಇವನಿಗೋಸ್ಕರ ಯಾಕಿದೆ, ಇದನ್ನು ನಾವು ಸ್ವಲ್ಪ ಯೋಗದ ದೃಷ್ಟಿಯಿಂದ ನೋಡಬೇಕಾಗುತ್ತೆ. ಅಂದರೆ ನೀವು ಅಲ್ಲಿ ನೋಡಿದಾಗ ಜಂಗಮ ಪರಂಪರೆ ಇಲ್ಲಿ ಆಚರಣೆಯಲ್ಲಿ ಇರೋದು ಅದನ್ನು ಮೊದಲನೇದಾಗಿ ಕಂಡುಕೊಂಡ್ರಿ. ಅದಾದ ನಂತರದಲ್ಲಿ ಸ್ವಲ್ಪ ಆಳಕ್ಕಿಳಿದು ಸಂಶೋಧನೆ ಮಾಡಿ ಅಧ್ಯಯನ ಮಾಡಿದಾಗ ಈ ಆಚರಣೆಗಳು ಯಾಕೆ ಆರಂಭ ಆದವು, ಇದರ ಮಹತ್ವ ಏನು, ಇದೆಲ್ಲವನ್ನು ನೀವು ಕಂಡುಕೊಳ್ತಾ ಹೋದ್ರಿ. ಹೌದು, ಅದನ್ನು ಸ್ವಲ್ಪ ವಿವರಿಸೋದಾದ್ರೆ. ಸೊ ಆಚರಣೆಗಳ ಮಹತ್ವ ಏನು, ಹೌದು, ಅವ್ರಿಗೆ ಯಾಕೆ ಮೊದಲು ಸ್ನಾನ, ಅಮೃತ ಪ್ರಾಪ್ತಿ ಯಾತಕ್ಕೆ ಅವಾಗಲೇ ಹೇಳಿದ್ರಿ ನೀವು. ಅವರಿಗೆ ಫಸ್ಟು ಅವರನ್ನ 4 ಜನ ನಾಗಸಾಧುಗಳು ಕರ್ಕೊಂಡು ಬರ್ತಾರೆ, ಅವ್ರಿಗೆ ಸ್ನಾನ ಆಗುತ್ತೆ, ಸ್ನಾನ ಅವ್ರು ಮಾಡ್ತಾರೆ ಮೊದಲು, ಅದಾದ ನಂತರ ಉಳಿದವ್ರು ಸ್ನಾನ ಮಾಡ್ತಾರೆ. ಇದನ್ನ ಒಂದು ಅಖಾಡ ಅಲ್ಲ, ಎಲ್ಲ ಅಖಾಡದವರು ಇದನ್ನೇ ಫಾಲೋ ಮಾಡ್ತಾರೆ. ದೇವತೆಗಳು ಹೋಗುತ್ತೆ, ದೇವತೆಗಳ ಹಿಂದೆ ಜಂಗಮರು ಹೋಗ್ತಾರೆ. ಆ ಜಂಗಮರಿಗೆ ಮೊದಲ ಸ್ನಾನ, ಮೊದಲನೇ ಪೂಜೆ, ಅದಾದ್ಮೇಲೆ ಮಿಕ್ಕಿದವರೆಲ್ಲ ಮಾಡುವಂಥದ್ದು. ಅದು ಯಾತಕ್ಕೆ ಈ ಥರ ಬೆಳೆದು ಬಂದಿದೆ ಅಂತ ನಾವು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿದಾಗ ಈ ನಾವೇನು 2 ರೀತಿಯ ಒಂದು ನಾವು ಅಲ್ಲಿ ಸಾಧಕರನ್ನು ನಾವು ನೋಡ್ತೀವಿ. ಈ ಎಲ್ಲ ಸಾಧಕರನ್ನ ಬೇರೆಲ್ಲ ಸಾಧಕರನ್ನೆಲ್ಲ ಒಂದು ಗುಂಪು ಮಾಡಿದ್ರೆ ಎಲ್ಲ ಸಾಧಕರ ಒಂದು ಸಾಧನೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಕುಂಡಲಿನಿ ಶಕ್ತಿಯನ್ನು ಜಾಗೃತಿ ಮಾಡುವಂಥದ್ದು. ಕುಂಡಲಿನಿ ಶಕ್ತಿ ಅಂತ ಬರುತ್ತೆ ನಮ್ಮಲ್ಲಿ. ಬೆನ್ನು ಮೂಳೆ, ನಾವೇನು ಸ್ಥೂಲಕಾಯ ಅಂತ ನೀವು ನೋಡ್ತೀವಿ, ದೇಹ, ಈ ದೇಹಕ್ಕೊಂದು ಸಾಫ್ಟ್ ಬಾಡಿ ಇದೆ. ಆ ಸಾಫ್ಟ್ ಬಾಡಿನಲ್ಲಿ ನಮಗೆ ಚಕ್ರಗಳು ಬರುತ್ತೆ. ಚಕ್ರಗಳಲ್ಲಿ ಮೂಲಾಧಾರ ಚಕ್ರದಲ್ಲಿ ಒಂದು ಹಳದಿ ಬಣ್ಣದ ಲಿಂಗದ ಮೇಲೆ 3.5 ಸುತ್ತು ನಾಗದ ಆಕಾರದಲ್ಲಿ ಕುಂಡಲಿನಿ ಶಕ್ತಿ ಇದೆ ಅಂತ ಹೇಳ್ತಾರೆ. ಈ ಶಕ್ತಿಯನ್ನು ಜಾಗೃತಿ ಮಾಡೋದು ನಾವು ಯೋಗ ಮಾಡಲಿ, ಅದು ಮಾತಾಡಲಿ, ಯಾವುದಾದ್ರು ಗುರುಗಳ ದರ್ಶನಕ್ಕೆ ಹೋಗಲಿ, ದೇವಸ್ಥಾನಕ್ಕೆ ಹೋಗಲಿ, ನಮ್ಮಲ್ಲಿ ಏನಾಗುತ್ತೆ ಅಂದರೆ ಈ ಶಕ್ತಿ ಜಾಗೃತಿ ಆಗುತ್ತೆ. ಜಾಗೃತಿಯಾದಂಥ ಶಕ್ತಿ ಬೇರೆ ಬೇರೆ ಹಂತಗಳಲ್ಲಿ ಅದು ವಿಕಸಿತ ಆಗ್ತಾ ಹೋಗುತ್ತೆ. ಬೇರೆ ಬೇರೆ ಚಕ್ರಗಳಿಗೆ ಹೋದಾಗ ಬೇರೆ ಬೇರೆ ಅನುಭವಗಳು ನಮಗೆ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಬೇರೆ ಲೋಕಗಳಿಗೆ ಸಂಚಾರ ಮಾಡುವಂಥ 6-7 ಚಕ್ರಗಳನ್ನು ನಾವು ನೋಡ್ತೀವಿ. ಈ ಚಕ್ರಗಳು ಕೂಡ ಬೇರೆ ಬೇರೆ ಲೋಕಗಳಿಗೆ ಹೋಗಿ ಬರುವಂಥ ಒಂದು ವ್ಯವಸ್ಥೆ. ಇಲ್ಲಿನ ತನಕ ಕುಂಡಲಿನಿ ಶಕ್ತಿ ತನಕ, ಈ ಚಕ್ರಗಳ ತನಕ ಬೇರೆಲ್ಲ ಈ ಎಲ್ಲ ಸಂಪ್ರದಾಯಗಳಲ್ಲಿ ಆ ವಿವರಣೆಗಳು ಸಿಗ್ತಾ ಹೋಗುತ್ತೆ. ಆದರೆ ಅಮೃತ ಅಂತ ಬಂದಾಗ ಅದು ಬೇರೆಲ್ಲೋ ಅದಕ್ಕೆ ವಿವರಣೆಗಳು ಮತ್ತು ಇದೆಲ್ಲ ಸಿಗೋದಿಲ್ಲ. ಅಮೃತ ಅನ್ನೋ ಒಂದು ಅಮೃತ ಪ್ರಾಪ್ತಿ ಬರುವಂಥದ್ದು ನಾವು ಶಿವಲಿಂಗವನ್ನು ನೋಡ್ತೀವಲ್ಲ, ಆ ಲಿಂಗದ ಮೇಲೆ ಒಂದು ಧಾರಾಪಾತ್ರ ಇಟ್ಟಿರ್ತೀವಲ್ಲ. ಪ್ರಶ್ನೆ ಹಾಕೊಂಡಿದ್ದು, ಈ ಲಿಂಗದ ಮೇಲೆ ಯಾಕೆ ಧಾರಾಪಾತ್ರ ಇದೆ, ಯಾವಾಗಲೂ ಸದಾ ಧಾರ ಬರ್ತಾ ಇರುತ್ತೆ ಅಂತ. ಆಗ ಅದು ಅಮೃತ ಅಂತ ಹೇಳ್ತಾರೆ, ಅಮೃತಧಾರೆ ಅಂತ ಹೇಳ್ತಾರೆ. ಅದು ಅಮೃತಧಾರೆ ಸದಾ ಬರ್ತಾ ಇರುವಂಥದ್ದು. ಈ ಧಾರೆಯನ್ನು ಹಿಡಿದಿಡುವಂಥದ್ದು ಆ ಲಿಂಗಕ್ಕೆ ಸಮಾನವಾದಂಥ ಒಂದು, ನಾವು ಗುರುಲಿಂಗ ಜಂಗಮ ಅಂತ ಹೇಳಿದ್ನಲ್ಲ, ಈ ಪರಂಪರೆ ಲಿಂಗಕ್ಕೆ ಸಮಾನವಾದಂಥ ಪರಂಪರೆ. ಈ ಪರಂಪರೆಯಲ್ಲಿ ಏನಾದರೂ ದೀಕ್ಷೆ ಪಡೆದಂಥವ್ರು ಅವ್ರನ್ನ ಲಿಂಗವನ್ನಾಗಿ ಪರಿಗಣಿಸ್ತಾರೆ, ಲಿಂಗದ ರೀತಿಯೇ ಪೂಜೆ ಮಾಡ್ತಾರೆ. ಅವರಿಗೆ ಅಭಿಷೇಕ ಆಗೋದು ಕೂಡ ಲಿಂಗದ ರೀತಿಯೇ ಅಭಿಷೇಕ ಆಗುತ್ತೆ. ಈ ಅಭಿಷೇಕದಲ್ಲಿ ಏನು ಮಂತ್ರವನ್ನು ಬಳಸ್ತಾರೆ, ಶಿವಲಿಂಗವನ್ನು ಬಳಸಬೇಕಾದ್ರೆ ಬ್ರಹ್ಮ ಮಂತ್ರಗಳಿಂದ ಅಭಿಷೇಕ ಮಾಡ್ತಾರೆ. ಇದೇ ರೀತಿ ಅಭಿಷೇಕ ಆ ಶಿವಲಿಂಗಕ್ಕಾಗುವಂಥ ಅಭಿಷೇಕವೇ ಈ ಥರ ಜಂಗಮಗೂ ಕೂಡ ಆಗುತ್ತೆ. ಸೊ ಹಾಗಾಗಿ ಈ ಪರಂಪರೆಯನ್ನು ಆ ಒಂದು ನಿಟ್ಟಿನಲ್ಲಿ ನೋಡಿದಾಗ ಇದು ಯೋಗದಲ್ಲಿ ಚಕ್ರಗಳ ತನಕ ನಾನು ಹೇಳಿದೆ. ಚಕ್ರಗಳ ಒಳಗಡೆ ಇವರೊಂದು ಸಂಪ್ರದಾಯ ಏನಂದರೆ, ಚಕ್ರಗಳ ಒಳಗೆ 12 ಜ್ಯೋತಿಗಳು, ನಮ್ಮ ಮುಖ್ಯವಾಗಿ 12 ಚಕ್ರಗಳಿರುತ್ತೆ ನಮ್ಮ ದೇಹದಲ್ಲಿ. ನಾವು ಪ್ರಶ್ನೆ ಹಾಕ್ಕೊಂಡ್ರೆ ಭಾರತದಲ್ಲಿ ಯಾಕೆ 12 ಜ್ಯೋತಿರ್ಲಿಂಗಗಳು ಅಂತ ಹೇಳ್ತೀವಿ. 12 ಜ್ಯೋತಿರ್ಲಿಂಗಗಳು, 13, 14 ಅಥವಾ 10, 9 ಮಾಡ್ಬೋದಾಗಿತ್ತು, ಯಾವುದೂ ಇಲ್ಲ. 12 ಯಾಕಿದೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೂಡ ಈ ಪರಂಪರೆಯಲ್ಲಿ ಸಿಗುವಂಥದ್ದು. ಹೇಗೆ ಅದು? ಈ ಪರಂಪರೆಯನ್ನು ಅಧ್ಯಯನ ಮಾಡಿದಾಗ ಇವರು ನಮ್ಮ ದೇಹದಲ್ಲಿ 12 ಚಕ್ರಗಳು ಬರುತ್ತೆ, ಮುಖ್ಯ ಚಕ್ರಗಳು. 10 ಚಕ್ರಗಳು ದೇಹದಲ್ಲೇ ಇರುತ್ತೆ. ಸಾಮಾನ್ಯವಾಗಿ ನಮ್ಗೆ ಗೊತ್ತಿರೋದು ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರಕ, ಅನಾಹತ, ವಿಶುದ್ಧಿ, ಆಜ್ಞಾಚಕ್ರ, ಸಹಸ್ರಾರ, ಇದು 7. ಈ 7 ಆದಮೇಲೆ 8, 9, 10 ಚಕ್ರಗಳು ನಮ್ಮಲ್ಲೇ ಇದೆ. ಶಿಖಾ, ಪಶ್ಚಿಮ ಶಿಖಾ, ಶೂನ್ಯ, ನಿಶೂನ್ಯ ಅಂತ ಬರುತ್ತೆ. 10 ಚಕ್ರಗಳು ದೇಹದಲ್ಲೇ ಇದ್ದಾವೆ. ಇನ್ನು 2 ಚಕ್ರಗಳು ದೇಹದಿಂದ ಮೇಲೆ, ಹೊರಗೆ ದೇಹದಿಂದ ಮೇಲೆ ಕಿರೀಟ ಧಾರಣೆ ಮಾಡ್ತಾರಲ್ಲ. ಕಿರೀಟ ಧಾರಣೆ ಮಾಡಿದಾಗ ರಾಜರಾಗಿರ್ಬೋದು ಅಥವಾ ಈ ಜಗದ್ಗುರುಗಳಾಗಿರ್ಬೋದು ಕಿರೀಟ ಧಾರಣೆ ಮಾಡಿದಾಗ ಅದು 2 ಹಂತ ಬರುತ್ತೆ. ಆ 2ನೇ ಹಂತದಲ್ಲಿ ಚಂದ್ರನ ಧರಿಸಿರ್ತಾರೆ ಸಾಮಾನ್ಯವಾಗಿ ನೋಡುವಂಥದ್ದು. ಅದಕ್ಕೂ ಕೂಡ ವೈಜ್ಞಾನಿಕ ಕಾರಣ ಇದೆ. ಯಾಕಂದರೆ ಅಲ್ಲಿ 2 ಹಂತದಲ್ಲಿ 12 ಚಕ್ರಗಳು, 12ನೇ ಚಕ್ರವನ್ನು ನಾವು ಆಕ್ಸೆಸ್ ಮಾಡಬೇಕಂದ್ರೆ ಕಿರೀಟ ಧಾರಣೆಯಿಂದ ಆಗುತ್ತದೆ. ಆ 12 ಚಕ್ರಗಳಲ್ಲಿ ಮಧ್ಯದಲ್ಲಿ ಜ್ಯೋತಿಗಳು ಬರುತ್ತೆ. ಇದನ್ನು 12 ಜ್ಯೋತಿಗಳು, 12 ಜ್ಯೋತಿಗಳಿರುತ್ತೆ, ಜ್ಯೋತಿರ್ಲಿಂಗಗಳು ಅಂತೇಳಿ. ನಾವು ಚಕ್ರಗಳನ್ನು ನೋಡಿದಾಗ ಚಕ್ರಗಳು ಎಲ್ಲಿದೆ ಅಂತ ನೋಡಿದ್ರೆ ನಮ್ಮ ಸೂಕ್ಷ್ಮ ಶರೀರದಲ್ಲಿ, ಸ್ಥೂಲಕಾಯದಲ್ಲಿ ನೀವು ಆಪರೇಷನ್ ಮಾಡಿದ್ರೆ ಚಕ್ರಗಳು ಸಿಗಲ್ಲ. ಆಪರೇಷನ್ ಮಾಡಿದ್ರೆ ಬೆನ್ನು ಮೂಳೆ ಸಿಗುತ್ತೆ. ಬೆನ್ನು ಮೂಳೆ ಒಳಗಡೆ ನಮಗೆ ಒಂದು ಈ ನ್ಯೂರಾನ್ ನೆಟ್ವರ್ಕ್ ಅಂತ ಸಿಗುತ್ತೆ, ಅಥವಾ ನಮಗೇನು ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ. ಸ್ಪೈನಲ್ ಕಾರ್ಡ್ ಇದೆ. ಈ ಸ್ಪೈನಲ್ ಕಾರ್ಡ್ ಮತ್ತು ಬೆನ್ನು ಮೂಳೆ ಇದೆಯಲ್ಲ, ಇದೇ ರೂಪದಲ್ಲಿ ಇದು ನಮ್ಮ ಸ್ಥೂಲಕಾಯ, ಇದೇ ರೂಪದಲ್ಲಿ ಸೂಕ್ಷ್ಮಕಾಯದಲ್ಲಿ
ಸೂಕ್ಷ್ಮಕಾಯದಲ್ಲಿ ನಮಗೆ ಒಂದು ಸ್ಟ್ರಕ್ಚರ್ ಸಿಗುತ್ತೆ. ಅದನ್ನು ನಾವು ಬ್ರಹ್ಮನಾಡಿ ಅಂತ ಕರಿತೀವಿ. ಇಡ, ಪಿಂಗಳ, ಸುಷುಮ್ನ ಅಂತ 3 ನಾಡಿಗಳು. ಅದು ಸುಷುಮ್ನ ನಾಡಿ ಮಧ್ಯದಲ್ಲಿ ಬರುವಂಥದ್ದು. ಸುಷುಮ್ನ ನಾಡಿಯಲ್ಲಿ 3 ಭಾಗ ಬರುತ್ತೆ. ಹೊರಗಿದ್ದು ವಜ್ರಣಿ, ಅದರ ಮಧ್ಯದಲ್ಲಿ ಚಿತ್ರಣಿ, ಅದ್ರ ಮಧ್ಯದಲ್ಲಿ ಒಂದು ಸಣ್ಣ ರಂಧ್ರ ಇರುತ್ತೆ, ಬ್ರಹ್ಮರಂಧ್ರ ಅಂತ ಕರಿತೀವಿ. ಈ ಬ್ರಹ್ಮರಂಧ್ರದ ಒಳಗಡೆ, ಬ್ರಹ್ಮರಂಧ್ರದ ತನಕ ನೀವು ಭಾರತದಲ್ಲಿ ಯಾವ ಪರಂಪರೆ, ಯಾವ ಸಾಧು ಸನ್ಯಾಸಿಗಳನ್ನು ಕೇಳ್ಕೊಂಬಲ್ಲಿ ಗುರುಗಳು ಎಲ್ಲರೂ ಹೇಳ್ತಾರೆ ಕುಂಡಲಿನಿ ಶಕ್ತಿ ಏನು, ಚಕ್ರಗಳೇನು, ಚಕ್ರಗಳ ಆಕಾರಗಳೇನು, ಮಂತ್ರಗಳೇನು, ಬೀಜಾಕ್ಷರಗಳೇನು, ಆ ಬ್ರಹ್ಮರಂಧ್ರದ ಸಾಧನೆ, ಈ ಕುಂಡಲಿನಿ ಶಕ್ತಿಯ ಸಾಧನೆ ತನಕ ಎಲ್ಲ ಪರಂಪರೆಗಳು ನಾವು 50ಕ್ಕೂ ಹೆಚ್ಚು ಪರಂಪರೆ ಮಾಡ್ತಾ ಬರ್ತಾರೆ. ಆದರೆ ಆ ಜ್ಯೋತಿಗಳ ಸಾಧನೆ ಏನಿದೆಯಲ್ಲ, ಬ್ರಹ್ಮರಂಧ್ರದೊಳಗಡೆ ಏನಿದೆ, ಬ್ರಹ್ಮನಾಡಿ ಒಳಗಡೆ ಏನಿದೆ ಅಂತ ಹೇಳಿದ್ರೆ ಬೇರೆಲ್ಲರೂ ಕೂಡ ಶೂನ್ಯ ಅಂತಾರೆ, ಶೂನ್ಯ ಪ್ರದೇಶ ಅಂತಾರೆ. ಆದರೆ ಅಲ್ಲಿ 12 ಜ್ಯೋತಿಗಳಿದ್ದಾವೆ ಅಂತ ಹೇಳುವಂಥದ್ದು ಈ ಪರಂಪರೆಯ ಮೂಲ. ಆ 12 ಜ್ಯೋತಿಗಳು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುವಂಥದ್ದು. ಪ್ರತಿಯೊಬ್ಬ ಮನುಷ್ಯನಲ್ಲೂ 12 ಜ್ಯೋತಿಗಳು, ಪ್ರತಿಯೊಂದು ಚಕ್ರದ ಮಧ್ಯದಲ್ಲಿ ಜ್ಯೋತಿಗಳು ಉರಿತಾ ಇದೆ. ಹಾಗಾಗಿ 12 ಚಕ್ರಗಳು, 12 ಮಧ್ಯ ಅದು ಬರುವಂಥ ಎಲ್ಲ ಜ್ಯೋತಿರ್ಲಿಂಗಗಳನ್ನು ಸೇರಿದ್ರೆ 12 ಜ್ಯೋತಿರ್ಲಿಂಗಗಳು ಆಗುತ್ತೆ. ಹಾಗೆ ಹೊರಗಡೆ ಇರುವಂಥದ್ದು 12 ಜ್ಯೋತಿರ್ಲಿಂಗಗಳು. ಇವ್ರು ಈ ಜ್ಯೋತಿರ್ಲಿಂಗವನ್ನು ಹಿಡ್ಕೊಂಡು ಇವ್ರು ಏನು ಮಾಡ್ತಾರೆ, ಅಮೃತವನ್ನು ಪ್ರಾಪ್ತಿ ಮಾಡೋಕ್ಕೆ ಇವ್ರು ಮೊದಲು ಸ್ನಾನ ಮಾಡಿದಾಗ ಅಮೃತ ಪ್ರಾಪ್ತಿ ಆಗುವಂಥದ್ದು 12ನೇ ಚಕ್ರದಲ್ಲಿ ಒಂದು ಚಂದ್ರ ಅಂತ ಹೇಳಿದ್ನಲ್ಲ ನಾನು, ಆ ಚಂದ್ರಮಂಡಲದಿಂದ ಅಮೃತ ಧಾರೆ ಬರುತ್ತೆ. ಈ ಧಾರೆ ಅವ್ರು ಮಾಡೋ ಧ್ಯಾನ, ಬೆಳಗಿನ ಜಾವ 3:30 ಏನು ಬ್ರಾಹ್ಮಿ ಮುಹೂರ್ತದಲ್ಲಿ ಜಂಗಮ ಪರಂಪರೆ ಮಾಡುವಂಥ ಧ್ಯಾನದಲ್ಲಿ ಈ ಧಾರೆ ಪ್ರಾಪ್ತಿಯಾಗುತ್ತೆ. ಆ ದೀಕ್ಷೆ ಪಡೆದಿರುವಂಥವ್ರಿಗೆ ಮಾತಾ ಇದಾಗುವಂಥದ್ದು. ಈ ಅಮೃತ ಧಾರೆ 12 ಜ್ಯೋತಿರ್ಲಿಂಗಗಳ ಮೇಲೆ ಬಿದ್ದು ಆ ಅಮೃತ ಧಾರೆಯನ್ನು ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಇವರು ಸ್ನಾನ ಮಾಡೋದ್ರಿಂದ ಇವರು ಶಿವಲಿಂಗಕ್ಕೆ ಸಮಾನ ಆದಂಥವ್ರು. ಆ ಲಿಂಗದ ಮೇಲೆ ಇರುವಂಥ ಧಾರಾಪಾತ್ರೆ ರೂಪದಲ್ಲಿ ಇವರಿಂದ ಅಲ್ಲಿ ಆ ಅಮೃತ ಧಾರೆ ಪ್ರಾಪ್ತಿಯಾಗುತ್ತೆ. ಪ್ರಾಪ್ತಿ ಆದಮೇಲೆ ಅಮೃತ ಪ್ರಾಪ್ತಿಯಾಗುತ್ತೆ. ಈ ಅಮೃತವನ್ನು ಈಗ ಕುಂಭಮೇಳ ಮಾಡುವಂಥ ಎಲ್ಲ ಪರಂಪರೆಗಳಲ್ಲಿ ಸ್ನಾನವನ್ನು ಮಾಡಿ ಮುಂದೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಸ್ನಾನವನ್ನು ಮಾಡಿ ಶಿವರಾತ್ರಿಗೆ ತಯಾರಾಗಿ ಶಿವರಾತ್ರಿಗೆ ಕಾಶಿಗೆ ಹೋಗ್ತಾರೆ. ಶಿವರಾತ್ರಿಗೆ ಕಾಶಿಗೆ ಹೋಗ್ಲಿಕ್ಕೋಸ್ಕರ ಇಲ್ಲೇ ಆರಂಭ ಆಗುವಂಥದ್ದು. ಮೌನಿ ಅಮಾವಾಸ್ಯೆಯಿಂದ ಸ್ನಾನ ಮಾಡಿ ಮೌನವಾಗಿರ್ತಾರೆ ಮುನಿಗಳು. ಮುನಿ ಅಂತ ನಾವು ಸಾಮಾನ್ಯವಾಗಿ ಏನು ಕರಿತೀವಿ, ಮೌನಿಗಳು. ಸೊ ಮೌನಿ ಅಮಾವಾಸ್ಯೆಯ ಮಹತ್ವ ಈ ಮುಖಾಂತರ ಇಲ್ಲಿ ಗೊತ್ತಾಗ್ತಾ ಇದೆ ಈಗ. ಹೌದು, ಮೌನಿ ಅಮಾವಾಸ್ಯೆ ಸ್ನಾನ ಮಾಡಿ ಶಿವರಾತ್ರಿಗೆ ಅಲ್ಲಿಗೆ ಹೋಗ್ತಾರೆ. ಅಲ್ಲಿವರೆಗೂ ಮೌನವಾಗಿರ್ತಾರೆ. ಈ ಅಮೃತವನ್ನು ಸ್ವೀಕಾರ ಮಾಡಿದ್ಮೇಲೆ, ಅಮೃತ ಸ್ನಾನ ಆದಮೇಲೆ, ಅಮೃತ ಪ್ರಾಪ್ತಿ ಆದಮೇಲೆ, ಅಂದ್ರೆ ಈ ಜಂಗಮ ಪರಂಪರೆಯ ಸಾಧುಗಳು ಎಲ್ಲರೂ ಮಾಡೋದು. ಜಂಗಮ ಪರಂಪರೆಯವರು ಅಲ್ಲಿ ಬಂದು ಅಮೃತ ಪ್ರಾಪ್ತಿ ಸ್ನಾನ ಮಾಡ್ತಾರೆ ಅವರು. ಅದಾದಮೇಲೆ ಬೇರೆಲ್ಲ ಪರಂಪರೆಯವರು ಸ್ನಾನ ಮಾಡಿದಂಥವ್ರು. ಏಕೆಂದರೆ ಇಲ್ಲಿ ಬೇರೆ ಎಲ್ಲರೂ ಕೂಡ ಅಮೃತದ ಪ್ರಾಪ್ತಿ ಆಗುತ್ತೆ. ಗುರು ಅಂತಾನೆ ಈ ಗುರುಲಿಂಗ ಜಂಗಮ ಅಂತ ಹೇಳಿದ್ರೆ, ಗುರು ಲಿಂಗ ಜಂಗಮ 3 ಒಂದೇ ಪದದಲ್ಲಿರುವಂಥದ್ದು. ಹಾಗಾಗಿ ಅದು ಬೇಕಾದರೆ ನಮ್ಗೆ ಒಂದು ಇನ್ನೂ ವಿಶದವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಹಲವಾರು ವಿಚಾರಗಳು ನಮ್ಮ ಈ ಪರಂಪರೆಯನ್ನು, ಜಂಗಮ ಪರಂಪರೆಯನ್ನು ಅಧ್ಯಯನ ಮಾಡ್ತಾ ಹೋದರೆ ಗೊತ್ತಾಗುತ್ತೆ. ಅಲ್ಲಿ ಬಂದಂಥ ಜಂಗಮ ಪರಂಪರೆಯನ್ನು ಅಧ್ಯಯನ ಮಾಡಿದಾಗ